ಅನ್ಲಾಕ್ಡ್ ಲಾಕ್ಡೌನ್ 24/7 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾವನ್ನೋದು ಮನುಷ್ಯನಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇವತ್ತಿದ್ದವರು ನಾಳೆ ಇರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಆದ್ರೆ ಇದ್ದಷ್ಟು ದಿನ ನಗ್ನಗ್ತಾ ಜೀವನವನ್ನ ಸಂತೋಷದಿಂದ ಸಾಗಿಸ್ತಾ ದಿನ ದುಡ್ಬೇಕಂತೆ. ಎಲ್ಲೊಬ್ರು ಮಹಿಳೆ ಸಾವು ತನಗೆ ಕಟ್ಟಿಟ್ಟ ಬುತ್ತಿ ಅಂತ ತಿಳಿದಿದ್ರು ಕೂಡ ನಾನು ಸಾವನ್ನೇ ಗೆಲ್ತೀನಿ ಅಂತ ಮಾರಕ ಕಾಯಿಲೆ ವಿರುದ್ಧನೇ ತೊಡೆತಟ್ಟಿದ್ದಾರೆ. ಇವರ ಹೋರಾಟದ ಪ್ರತಿಫಲವಾಗಿ ಪ್ರತಿದಿನನೂ ಕೂಡ ಗೆಲ್ಲುತ್ತಾ ಕಾಯಿಲೆ ವಿರುದ್ಧ ಜಾಗೃತಿ ಮೂಡಿಸುತ್ತಾ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ. ಈ ಕಣ್ಮಣಿ ಬಗ್ಗೆ ನಾವು ಮಾತಾಡಲೇಬೇಕು. ಮೊದಲದಾಗಿ ನಿಮ್ಗೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೋಗ ವಾಸಿಯಾಗೋದಿಕ್ಕೆ ಆಸ್ಪತ್ರೆ ಮದ್ದು ಇದ್ರೆ ಸಾಲದು, ಸಕಾರಾತ್ಮಕ ಮನಸ್ಥಿತಿ ಇರಬೇಕು. ಅದಕ್ಕೆ ಸಾಕ್ಷಿ ನಮ್ಮ ಈ ಮಂಗಳೂರಿನ ಸುರೇಖಾ ಪೈ. ಕ್ಯಾನ್ಸರ್ನಂತಹ ಭಯಾನಕ ರೋಗಕ್ಕೆ ಸೆಡ್ಡು ಹೊಡೆದು ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಈಕೆ ಸಂಗೀತ ಪ್ರೀತಿಯೊಂದಿಗೆ ತನಗಿರುವ ಕಾಯಿಲೆಯನ್ನ ಮರೆತು ಖುಷಿಯಾಗಿದ್ದಾರೆ. ಈಕೆ ಬರೀ ಮಹಿಳೆಯರಿಗೆ ಮಾತ್ರ ಸ್ಫೂರ್ತಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಇಂತಹ ಮಾರಕ ಕಾಯಿಲೆಯಿಂದ ಬಳಲ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯವರು. ಇವರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಹೀಗೆ ಹಾಡುತ್ತಾ ಮಗಳೊಂದಿಗೆ ಆಡುತ್ತಾ ಖುಷಿಯಾಗಿರೋ ಈ ಮಹಿಳೆ ಹೆಸರು ಸುರೇಖಾ ಪೈ. ಆದ್ರೆ ಆ ನಗುವಿನ ಹಿಂದೆ ದೊಡ್ಡದೊಂದು ನೋವಿನ ಕಥೆ ಇದೆ ಅಂದ್ರೆ ನೀವು ನಂಬಲೇಬೇಕು. ಗಂಡ ಮಗಳೊಂದಿಗೆ ಖುಷಿಯಾಗಿದ್ದ ಸುರೇಖಾ ಪೈಗೆ 42ನೇ ವಯಸ್ಸಿನಲ್ಲಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. 6 ತಿಂಗಳು ಏನಾಗಿದೆ ಎಂದು ತಿಳಿಯದೆ ನರಕಯಾತನೆ ಪಟ್ರು. ಆದ್ರೆ 2016ರಲ್ಲಿ MRI ಸ್ಕ್ಯಾನ್ ಮಾಡಿಸಿದಾಗ ಆಘಾತಕಾರಿ ಸುದ್ದಿಯೊಂದು ಗೊತ್ತಾಗಿತ್ತು. ಹೌದು, ಆಕೆಗೆ ಸ್ತನ ಕ್ಯಾನ್ಸರ್ ತಗುಲಿದ್ದು 4ನೇ ಸ್ಟೇಜ್ಗೆ ಬಂದು ತಲುಪಿತ್ತು. Finally we went for MRI. It was very difficult to take me to the hospital also. Hage nandu my condition was so very bad. So ಮತ್ತೆ ಇಲ್ಲಿ ಹಾಸ್ಪಿಟಲಲ್ಲಿ ಹೋಗುವಾಗ ಸಹ ವೀಲ್ ಚೇರ್ ಬೇಡ ಅಂದರೆ ನನಗೆ ವೀಲ್ ಚೇರಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಆಗೋದಿಲ್ಲ, ಅಷ್ಟು ನನಗೆ ಇದು ಇತ್ತು ಪೇಯ್ನ್. ಸೊ ನಾನು ಹೇಳಿದೆ ನಾನು ನಡ್ಕೊಂಡು ಹೋಗ್ತೇನೆ MRI ಸ್ಕ್ಯಾನ್ ಇದ್ರ ಹತ್ರ. ಸೊ ಫೈನಲಿ MRI ಸ್ಕ್ಯಾನಲ್ಲಿ 1.5 to 2.5 hours ನನಗೆ MRI ಸ್ಕ್ಯಾನಲ್ಲಿ ಇದು ಮಾಡಿದೆ. ಆ್ಯಂಡ್ ದಟ್ ವಾಸ್ ರಿಯಲಿ ಸ್ಟಿಲ್ ಮೋರ್ ದಿಸ್ ಥಿಂಗ್ ಫಾರ್ ಮೀ. ಸೊ ಫೈನಲಿ MRI ಸ್ಕ್ಯಾನೆಲ್ಲ ಆದಮೇಲೆ ರಿಪೋರ್ಟ್ ಬರುವಾಗ ಈ ವಾಟ್ ಈಸ್ ದಿಸ್ ಇಸ್ 4th stage ಆಫ್ ಕ್ಯಾನ್ಸರ್ ಅಂತ ಹೇಳಿ. ಸೊ ಐ ವಾಸ್ ಟೋಟಲಿ ನನಗೆ ಏನು ಇದು ಮಾಡಲಿ, ಐ ವಾಸ್ ಟೋಟಲಿ ಡಿವಾಸ್ಟೇಟೆಡ್. ತನಗೆ ಕ್ಯಾನ್ಸರ್ ತಗುಲಿದೆ ಅನ್ನೋದನ್ನು ಆಕೆಗೆ ನಂಬಲಾಗಲಿಲ್ಲ. ಆದರೆ ವಿಧಿ ಸ್ತನ ಕ್ಯಾನ್ಸರ್ ಆಕೆಯನ್ನು ಹಂತ ಹಂತಕ್ಕೂ ಕಾಡತೊಡಗಿತ್ತು. ಆದರೆ ಸುರೇಖಾ ಪೈ ಧೃತಿ ಕೆಡಲಿಲ್ಲ. ಕ್ಯಾನ್ಸರ್ ಗೆಲ್ಲಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿಬಿಟ್ರು. ಅವರ ಇಡೀ ಕುಟುಂಬ, ಸ್ನೇಹಿತರು ಅವರ ಆತ್ಮಬಲವನ್ನು ಹೆಚ್ಚಿಸಿದ್ರು. ಕೀಮೋಥೆರಪಿಗೆ ಒಳಗಾದ್ರು. ಹಂತ ಹಂತವಾಗಿ ನೋವು ಅವರನ್ನು ಕಾಡತೊಡಗಿತು. ಆದರೂ ಆಕೆ ಚಿಕಿತ್ಸೆಗೆ ಸ್ಪಂದಿಸತೊಡಗಿದ್ರು. ಆದರೆ ಮತ್ತೆ ಕ್ಯಾನ್ಸರ್ ಲಿವರ್ಗೆ ಹರಡಿ ಮತ್ತೆ ಚಿಕಿತ್ಸೆ ಪಡೆದುಕೊಳ್ತಿದ್ರು. ಆದರೆ ಅವರಲ್ಲಿದ್ದ ವಿಲ್ ಪವರ್ ಮಾತ್ರ ಆಕೆಯನ್ನು ಬದುಕಿಸಿತ್ತು. ಸೊ ದೇವರ ದಯ ಇಷ್ಟೊರಗೆ ಬಂದಿದ್ದೇವೆ. ಇನಿಷಿಯಲಿ ಹೇಳುವಾಗ 6 months 3 months ಎಲ್ಲ ಇರ್ತಾಯಿದ್ರು. ಬಟ್ ದೇವರ ದಯಿಂದ 4 ವರ್ಷ ಆಯಿತು. ಅವಳು ಹೋಪ್ ಬಿಡಲಿಲ್ಲ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಆ್ಯಂಡ್ ನಾನು ಅವಳ ಹತ್ರ ಮಾತಾಡುವಾಗ ಅವಳು ನಮ್ಮ ಹತ್ರ ಹೇಳ್ತಾ ಇದ್ಲು, ಐ ಹ್ಯಾವ್ ಟು ಫೈಟ್ ದಿಸ್. ಖಾಲಿ ನನ್ನ ಗಂಡನಿಗೆ ಮತ್ತು ಮಗಳಿಗೋಸ್ಕರ. ನಮ್ಮ ಮಗಳು ಆಗ ಅರೌಂಡ್ ಅಬೌಟ್ 12-13 years ಇದ್ದರು. ಫಸ್ಟ್ ಡಿಟೆಕ್ಟ್ ಆಗೋದು. ನಾವು ಶಿ 16-17. ಸೊ ನನಗೆ ಒಂದು ಅವಳು ಮದುವೆ ಮಾಡಬೇಕು ಹೇಳಿ ಆಸೆ, ಅಲ್ಲಿ ತನಕ ಬದುಕಬೇಕು ಹೇಳಿ ಆಸೆ ಹೇಳಿ ನಾನು ಫೈಟ್ ಮಾಡಬೇಕು ಹೇಳಿ ಅವಳು ಇಷ್ಟರವರೆಗೆ ಫೈಟ್ ಮಾಡ್ತಾ ಇದ್ದಾಳೆ.
4 ವರ್ಷಗಳಿಂದ ಕ್ಯಾನ್ಸರ್ ಜೊತೆಗೆ ಬದುಕುತ್ತಿರುವ ಸುರೇಖಾ ಪೈಗೆ ಸಂಗೀತವೇ ಜೀವ. ಹಾಡುತ್ತಾ ಹಾಡುತ್ತಾ ತನಗಿರುವ ಕಾಯಿಲೆಯನ್ನು ಮರೆತರು. ಸಂಗೀತ ಅವರಿಗೆ ಹೊಸ ಆಶಾ ಕಿರಣವನ್ನೇ ಮೂಡಿಸಿತ್ತು. ಕನ್ನಡ, ಹಿಂದಿ ಹಾಡುಗಳನ್ನ ಹಾಡುತ್ತಾ ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನು ಮಾಡುತ್ತಾ ನಗುನಗುತ್ತಾ ಬಾಳುತ್ತಿದ್ದಾರೆ. लग जा गले के फिर हंसी रात हो न हो, शायद फिर इस जन्म में मुलाकात हो न हो, लग जा गले से ಅಷ್ಟೇ ಅಲ್ಲದೆ ಧನಾತ್ಮಕ ಚಿಂತನೆ ಮೂಲಕ ಎಂತಹ ರೋಗವನ್ನು ಗೆಲ್ಲಬಹುದು ಅನ್ನೋದನ್ನ ಕ್ಯಾನ್ಸರ್ ರೋಗಿಗಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನ ಮಾಡ್ತಿದ್ದಾರೆ. ಆರೋಗ್ಯವೇ ಭಾಗ್ಯ. ಸೊ ಯಾವಾಗ ಹೋಪ್, ಡೋಂಟ್ ಗಿವ್ ಅಪ್ ಹೋಪ್, ಬಿ ಸ್ಟ್ರಾಂಗ್, ವಿಲ್ ಪವರ್ಡ್, ಆ್ಯಂಡ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಆ್ಯಂಡ್ ಲಾಸ್ಟ್ ಅಂದರೆ ನಾನು ಒಂದು ನಿಚುರಿನ್ ದೈಶನ್ ಇನ್ ಇದು ಬುದ್ಧಿಸ್ಟ್ ಪ್ರಾಕ್ಟೀಸ್, ಐ ವಾಸ್ ಪ್ರಾಕ್ಟೀಸಿಂಗ್ ಇಟ್ ಸಿನ್ಸ್ 4.5 years. ಅದರಲ್ಲಿ ನನಗೆ ತುಂಬ ಹೀಲಿಂಗ್ ಇದು ಆಗಿದೆ. ಐ ಆಮ್ ಹೀಲಿಂಗ್ ಬಿಕಾಸ್ ಆಫ್ ನಮ್ ಯಹೋ ರೆಂಗೇಕ್ಯು ವಿಚ್ ಐ ಚಾಂಟ್ ಡೈಲಿ. ನಾನು ಡೈಲಿ ಅದು ಚಾಂಟ್ ಮಾಡ್ತೇವೆ. ಮತ್ತು ತುಂಬ ನಮ್ಮದೆಲ್ಲ SGI ಮೆಂಬರ್ಸ್, ಸೊಕಾಗಕಾಯಿ ಮೆಂಬರ್ಸ್ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಡೈಲಿ ವೈಸ್ ನನಗೆ ಫೋನ್ ಮಾಡಿ ನನಗೆ ಎನ್ಕರೇಜ್ ಮಾಡಿ ಅದು ಚಾಂಟ್ ಮಾಡಿ. ಸೊ ಅದು ಸಹ ನಾನು ಪ್ರೊಪೊಗೇಟ್ ಮಾಡ್ತೇನೆ ನಿಮಗೆ ಇದು ಲಾ. ಸೊ ಯು ಆಲ್ ಕ್ಯಾನ್ ಡೂ ಮೆಡಿಟೇಷನ್ಸ್, ಯೋಗ, ಪ್ರಾಣಾಯಾಮ್, ಇದು ಎಲ್ಲ ನಿಮಗೆ ಹೆಲ್ಪ್ ಮಾಡ್ತೇವೆ ಫಾರ್ ಅ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ವೆಲ್ ಬೀಯಿಂಗ್. ಅದೇನೇ ಆಗಲಿ, ಆತ್ಮಬಲ, ಸಕಾರಾತ್ಮಕ ಚಿಂತನೆ, ಮನೋಸ್ಥೈರ್ಯದಿಂದ ಕ್ಯಾನ್ಸರ್ನಂತಹ ಮಹಾಮಾರಿಯನ್ನು ಗೆಲ್ಲಬಹುದು ಅನ್ನೋದಕ್ಕೆ ಸುರೇಖಾ ಪೈ ಸಾಕ್ಷಿಯಾಗಿದ್ದಾರೆ. ಅವರು ಆದಷ್ಟು ಬೇಗ ಕ್ಯಾನ್ಸರ್ನಿಂದ ಗುಣಮುಖರಾಗಿ ಸಹಜ ಜೀವನ ನಡೆಸುವಂತಾಗಲಿ ಅನ್ನೋದೇ ನಮ್ಮ ಆಶಯ. हमको मिली है आज ये घड़ियां नसीब से, हमको मिली है आज ये घड़ियां नसीब से, जी भर के देख लीजिए हमको करीब से. ಎಸ್, ನೋವನ್ನ ಮರೆತು ಸಂತೋಷದ ಜೀವನ ಸಾಗಿಸ್ತಾ ಇರುವ, ಹಾಗೆ ತನ್ನ ನೋವು ಮತ್ತೊಬ್ಬರಿಗೆ ಸಿಗಬಾರ್ದು ಅಂತ ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮೂಡಿಸ್ತಾ ಇರುವಂತಹ ಮೃತ್ಯುಂಜಯಿ ಸುರೇಖಾ ಪೈ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? Thank you. ಹೇಗಿದ್ದೀರಾ? I'm fine. ನಿಮ್ಮ ಆರೋಗ್ಯ ಹೇಗಿದೆ? I'm fine. I'm doing first class. And thank you, Namma Kudla 24/7. I'm really, thanks for this platform, for giving me this opportunity. ಎಲ್ಲ ಮ್ಯಾಮ್, ನಿಮ್ಮಂತವರು ಎಲ್ರಿಗೂ ಕೂಡ ಒಂದು ರೀತಿಯ ಆದರ್ಶ. ಹಾಗಾಗಿ ನಿಮ್ ಜೊತೆ ಮಾತಾಡ್ಲೇಬೇಕು. ಇನ್ನಷ್ಟು ಮಂದಿಗೆ ಸ್ಫೂರ್ತಿ ಆಗುತ್ತೆ ಇದು, ಅಲ್ವಾ? ಹಾಗೆ ನಾನು ಕೇಳುವಂತದ್ದು, ಇವಾಗ ಯಾರಿಗೂ ಕೂಡ ಮನೆಯಿಂದ ಹೊರಗೆ ಹೋಗೋ ಹಾಗಿಲ್ಲ ಕೊರೋನಾದಿಂದಾಗಿ. ನೀವು ಹೇಗಿದ್ದೀರಾ? ಮನೆಯಿಂದ ಹೊರಗಡೆ ಹೋಗಕ್ಕಾಗುತ್ತಾ? ಹೋಗಿದ್ದೀರಾ? ಹೇಗೆ? No, actually, in between, ನನಗೆ ತುಂಬಾ, ಮನೆಯಲ್ಲಿ ಕೂತ್ಕೊಳ್ಳಿ ತುಂಬಾ, I was so depressed. So, ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, at least ನನಗೆ 5 minutes ಒಂದು ಸ್ಮಾಲ್ ರೌಂಡ್ ಹಾಕಿ ಬರುವ ಅಂತ. So, I just went out for 5 minutes. I didn't get out from the car, but it's very difficult because otherwise my life was quarantined only. So, I didn't find it much of a difference. But ಮೇಡಮ್, ನಿಮ್ಮನ್ನ ನೋಡಿದ್ರೆ ನಮ್ಗೊಂಥರ ಚೈತನ್ಯ ಮೂಡುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಆಗಿದೆ ಅಂದ್ರೆ, ಕೆಲವೊಂದು ಮಂದಿಗೆ ಆದರ್ಶವಾಗುತ್ತೆ, ಇನ್ನೂ ಸ್ವಲ್ಪ ಮಂದಿಗೆ ಸ್ಫೂರ್ತಿ ಆಗುವಂತಹ ಕಾರ್ಯಕ್ರಮ. ಹಾಗಾಗಿ ಖುಷಿಯಾಗಿ ಕಾರ್ಯಕ್ರಮವನ್ನ ನಡೆಸೋಣ. ತಮ್ಮಿಂದ ಬಹಳ ಚೆನ್ನಾಗಿ ಹಾಡು ಹಾಡ್ತಿರ ತಾವು. ಮೊದಲದಾಗಿ ಒಂದು ಸಾಂಗ್ ಕೇಳ್ತಾ ಇದ್ದೀನಿ, ಹಾಡಿ ಮ್ಯಾಮ್. okay, I'll sing one Ganpati song. ಓಕೆ, With music, will I? ಓಕೆ ಮ್ಯಾಮ್. ಎಸ್, ಸುರೇಖಾ ಪೈ ಅವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಎಸ್
तुझं मागतो मी आता, मागतो आता, तुझं मागतो मी आता, मागतो आता, माझा द्यावे एक घंटा, तुझं मागतो मी आता, मागतो मी आता, तुझं मागतो मी आता. तुझी ठाई माझी भक्ती, तुझी ठाई माझी भक्ती, विरुठावी गणपती, तुझी ठाई ज्याची प्रीती, त्याची घडावी संगती, संगती त्याची घडावी संगती. धरणी धरावीसी ध्यावी, धरणी धरावीसी ध्यावी, सर्वानुभूती लीन हवे, तुझा शरण 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 आलो, पतित मी जाण, पतित जाण आलो, पतित मी जाण. तुझा अपराधी मी खरा, तुझा अपराधी मी खरा, आहे हे क्षोचा पदरा, माझी दे करुणा, तुझ लागी गजानना, गजानना, तुझ लागी गजानना, गजानना, माझा द्यावे एक घंटा, तुझं मागतो मी आता, मागतो मी आता, तुझं मागतो मी आता. ವಾವ್, ಸೂಪರ್ ಮ್ಯಾಮ್, ಸೂಪರ್. ತುಂಬಾನೇ ಸುಂದರವಾಗಿದೆ ನಿಮ್ಮ ಧ್ವನಿ ಕೂಡ ಕೇಳೋದಕ್ಕೆ. ನಾವು ಹಾಗೆ ಹೇಳಲೇಬೇಕು. ಎಸ್, ವೀಕ್ಷಕರಲ್ಲಿ ಒಂದು ಮಾತನ್ನ ಹೇಳಲೇಬೇಕು. ಸುಮಾರು 4 ವರ್ಷಗಳ ಹಿಂದೆ ಸುರೇಖಾ ಪೈ ಅವರಿಗೆ ಡಾಕ್ಟರ್ 6 ತಿಂಗಳ ಒಂದು ಗಡುವನ್ನ ಕೊಟ್ಟಿದ್ರಂತೆ. ಆದ್ರೆ ಇವತ್ತಿನವರೆಗೂ ಕೂಡ ಆ ನಗು, ಆ ಒಂದು ಆತ್ಮವಿಶ್ವಾಸದಿಂದ ಅವರು ಎಷ್ಟು ಒಂದು ಹುಮ್ಮಸ್ಸಿನಿಂದ ಇದ್ದಾರೆ ಅಂದ್ರೆ, ಮೇಡಮ್ ನಿಮ್ ಜೊತೆ ಅದರ ಒಂದು ನಾವು ಕಾರಣವನ್ನ ಕೇಳಲೇಬೇಕು. ನಿಮ್ಮ ಒಂದು ಆತ್ಮಬಲ ಹಾಗೆ ಈ ಒಂದು ಶಕ್ತಿಯ ಕಾರಣ ಏನು? Actually, I was born and brought up in a very religious family. Sanskriti tumba ella we now follow ಮಾಡ್ತಾ ಇತ್ತು. ನನ್ನ ಗ್ರ್ಯಾಂಡ್ ಫಾದರ್, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ. ಅಂಡ್ ಮೈ ಮಾಮ್, ಫಸ್ಟ್ ಆಫ್ ಆಲ್ ಶಿ ವಾಸ್ ಅ ವೆರಿ ಕೂಲ್ ಪರ್ಸನ್. ಸೊ ನಮ್ಗೆ ಯಾವ್ದೆಲ್ಲ ಟೆನ್ಷನ್ ಇದ್ರೆ ನಾವು ತುಂಬಾ ಎಲ್ಲ ಓವರ್ ರಿಯಾಕ್ಟ್ ಎಲ್ಲ ಮಾಡ್ತಾ ಇಲ್ಲ. ವಿ ವರ್ ಕೂಲ್. ಏನಿದ್ರೆ ಸೊ ವಿ ವರ್ ಸೋ ಕೂಲ್. So that also helped me in a way. And I never used to take, so much tensions and all those things. But life is full of challenges. I had faced lots of challenges in life. But I never thought ki, there would also be a very bigger challenge in my life hage, in the, name of cancer. Actually, nange cancer andre yen gottilla, only CANCER. That's it. Aste gottirte. And when I saw the advertisement and all,
I never knew ki idu cancer namge ella agtade. We used to, that forward that advertisement, and we were busy watching all the serials and all those things. But no, actually idu ella our warnings ella kodte, we should take it actually really seriously. So one example ಹೇಳ್ತೇನೆ, ನನ್ನ husband actually, his elder brother is a neurosurgeon in KMC hospital, Dr. Mulida Pai. And many people, his appointment, appointment ಸಿಕ್ಲಿಕ್ಕೆ ತುಂಬಾ ಕಷ್ಟ ಇತ್ತು ಅವ್ರದ್ದು. ಬಟ್ ಇವರಿಗೆ ಎಲ್ಲ ಫೋನ್ ಮಾಡಿ ಹೇಳುದು ನಮ್ಗೆ ಅವ್ರದ್ದು ಅಪಾಯಿಂಟ್ಮೆಂಟ್ ಬೇಕು. So he used to go to hospital with them, and he said he used to sit outside his clinic, and there was a big board put there that mammography ella ನೀವು please do mammography and all for these things and all. Okay. But he said at that time I never took it seriously, I never saw that board. But when it came to my wife, I really repent ki, it should have gone to my mind that first thing when my wife said she's feeling some pain and all these things, that mammography didn't strike me. So I just want to tell this to everybody, to every woman or whoever it is. Please don't be ashamed of going to hospital and getting a mammography done and test done and all those things. You have to, if it's slightest any nimge body alli changes, abnormal changes or whatever it is, when you feel that, don't postpone it thinking we'll go it tomorrow, day after tomorrow. Just go to the doctor, so that you will also be rest assured ki I've done my test and everything is normal. Because for me it was too late. I didn't have U-turn again. I had when I was diagnosed, it was 4th stage, and it really I was cleanly, I don't have any words to tell that. So that, I just want to advise each and every people that please go to regular checkups, and every birthday, instead of spending so much money for parties and all those things, get a regular checkup done every year. So that should be your, new norm that, I will do that. ಎಸ್ ಮ್ಯಾಮ್, ಈ ಹೆಲ್ತ್ ವೈಸ್ ಚೇಂಜಸ್ ಆಗುತ್ತೆ ಬಾಡಿ, ಅದನ್ನ ಚೆಕಪ್ ಮಾಡಬೇಕು ಅಂತ ಹೇಳಿದ್ರಿ. ಓಕೆ, ನಾನು ಆ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ಕ್ಯಾನ್ಸರ್ಗೆ ಹೆದರುವಂತಹ ಅವಶ್ಯಕತೆ ಇದೆಯಾ? ನಿಮ್ಮ ಅನಿಸಿಕೆ ಏನು? Yeah, of course you have to be, because we think it is because when October 2015, when I had lots of pain, I didn't know what it was. Now I used to think it is vata. I used to call my friends, my mom, my relatives, friends and all. They said it should be rheumatism, it should be vata, and we used to diagnose ourselves. And I used to go to Google, and I used to be my own doctor and all those things. That was my biggest mistake. So I don't recommend anybody just to go to YouTube and find out your own medicines and all those things. There are dignified doctors here sitting, so you can always, there are medicine is so advanced. So please go to the respective doctors and get yourself tested instead of becoming your own doctor. ಎಸ್, ದೇಹದಲ್ಲಿ ಏನೇ ಒಂದು ಬದಲಾವಣೆ ಆದ್ರೂ ಕೂಡ ಮೊದಲು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಆಗಿ ಅಂತ ಹೇಳ್ತಾ ಇದಾರೆ ಮೇಡಮ್. ನಿಜವಾಗ್ಲೂ ಕೂಡ ಇದೊಂದು ಮಾತನ್ನ ಎಲ್ಲರೂ ಕೂಡ ಕೇಳಲೇಬೇಕು. ಯಾಕಂದ್ರೆ ಏನೋ ಒಂದು ಬಂದು ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲ ನಾವು ಅದನ್ನ ಮದ್ದು ತಗೊಳ್ಳೋದಂದ್ರೆ ನಿಜವಾಗ್ಲೂ ಕೂಡ ಒಳ್ಳೇದಲ್ಲ. ನಮ್ಮ ಜಾಗೃತಿಯಲ್ಲಿ ನಮ್ಮ ಜಾಗೃತಿ ನಮ್ಮ ಕೈಯಲ್ಲಿ ಇರ್ಬೇಕಲ್ವಾ ಮೇಡಮ್? ಹಾಗೆ ನಾನು ಕೇಳ್ತಾ ಇರುವಂತದ್ದು, ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಇಡೀ ಜಗತ್ತಿನಲ್ಲಿ ಮಹಿಳೆಯರೇ ಕಾಡ್ತಿರುವಂತಹ ಅತ್ಯಂತ ಭೀಕರವಾದ ಒಂದು ಕಾಯಿಲೆ. ಇದನ್ನ ಅಂದ್ರೆ ನಿಮ್ಗೆ ಇದರ ಸಿಂಪ್ಟಮ್ಸ್ ಬಂದಾಗ ಹೇಗಿತ್ತು? ಅದರ ಒಂದು ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? Actually, nange sa gottilla. I never knew there was a lump in my breast actually. Okay. I thought it's normal. I never knew that it was a lump actually. And I just ignored it thinking, and I went to the doctors and all, and there were a lot of other diagnoses for me. My gynecologist told me it might be because you are 45 or something like that. It might be menopause and all those things. But still we never knew that. Then finally to the last resort, I always believe in God is my this thing, but the last resort I used to start reading Vishnu Sahasranam, and one of my sister's husband, he said, when you're chanting Vishnu Sahasranam, you tell to God what is your problem. I told him, God, since 6 months I'm undergoing lot of pains, and I'm thinking of giving up my life. I can't live this way anymore. I couldn't see my husband, and doctor, she would always tell me, Mama, when are you going to be okay? She would say. I said, even I didn't know. So he said, you talk to God. Have faith in him. You talk to God. I said, they were nange heli nange yen agide. At least I can
take some medicines for that. But before diagnosis, what medicines I can take for me? So hage, but they were he opened his eyes, and very in just a matter of few days I called my mother and said, mom, she stays in Bombay, my brother stays in Bombay. Nan helide, mama, I just want to give up my life, nange agudilla, you come to Mangalore. And immediately they came by next flight to Mangalore. And the very next day I was admitted to hospital, and as you know, the result was really shocking for me. ಹಾಗೆ ಮೇಡಮ್, ಆ ಒಂದು ಸಿಚುವೇಶನ್ ಯಾವ ರೀತಿ ಆಗಿತ್ತು? ಅಂದ್ರೆ ನೀವು ಹಾಸ್ಪಿಟಲ್ ಹೋಗ್ತೀರಾ, ಅಲ್ಲಿ ನಿಮ್ಗೆ ಏನು ಅಂತ ಗೊತ್ತಾಯ್ತು, ನಿಮ್ಮ ಕಾಯಿಲೆ ಏನು ಅಂತ ಗೊತ್ತಾಯ್ತು, ಆ ಒಂದು ಸಿಚುವೇಶನ್ ಹೇಗಿತ್ತು ಮ್ಯಾಮ್? ಒಮ್ಮೆ ನೆನ್ಪು ಮಾಡ್ಕೊಳ್ಳೋದಾದ್ರೆ. Yeah, actually when I came out of the MRI scan, I knew something was fatal, but I never thought, not in my distinct dreams of I never thought it would be cancer. But when his brother told that she's suffering from cancer and it's too late, it's in 4th stage, nange satya helidre nange gottilla enagide ante. And I was immediately, he arranged for my first chemo itself there without any delay. And then my brother-in-law contacted Dr. Krishna Prasad, oncologist with whom I'm taking the treatment now. And from there, it's my journey for cancer started. And at our time, ige nanu ನನ್ನ husband ಗೆ ಹೇಳಿದೆ, ನಾವು ಹೇಗೆ ಫೈನಾನ್ಸ್ ಎಲ್ಲ ಅರೇಂಜ್ ಮಾಡೋದು, because more than my cancer, I was worried about, because I had heard that cancer, it's a rich man's disease. We always say that cancer is a rich man's disease. And at that time, we were also having we had gone through a lot of constraints. Business was not well, and so all those things. So we were just worried ki how to go about it. And my husband used to say, let's take a day at a time. Don't worry about tomorrow. God is there. Have faith. It will fall in place. Now you only think about yourself, how you will get well. We will start with a course of actions, whatever. I said, I'm afraid of chemo. I had to sign this thing for chemo. I said, no, I don't want to go. I don't want to go for chemo. I'll rather die, Such was my situation, because I was really, in that condition. I couldn't see myself in the mirror at that time. I couldn't move. My full left side was gone. I could only sleep on the right side, and I was totally like a skeleton only. I couldn't keep my legs down. So it was totally, I can't explain you. I'm not, making the audience this thing, but I'm just telling how it was. But you can see, as an example, after 4 years, you can see me smiling and all those things. So don't lose hope. Have faith. God is there. Doctors are there. And be cheerful. And you always keep yourself occupied in any hobbies. Inculcate any hobbies which you like, and like singing, it takes me to a different world, and I forget my pains and all those things when I sing and all those things. So many people like reading books and all those things. Whatever hobbies they like, they can do that and engross in that. Don't think about, I'm having cancer, what will happen, and don't talk to people that about the whole day that hage aitu hige aitu. So you will be again into the same mindset. Try to forget that you are having cancer, that you are normal. It's a new norm, and continue with whatever you like and all those things, and always be in touch with your family, your close friends who will really guide you, and you will feel better. Tell them, don't be ashamed to tell that namge hige agide. Some people, they just don't want to discuss about breast cancer or whatever cancer they have with others and all. No, don't do that. Discuss it with your family. They will come. When they talk with you, you feel better. My aunt, my uncle, daily they used to come from morning to evening. They used to sit with me. They used to bring food for me. ಹಾಗೆ ಎಲ್ಲ ಫುಡ್, ನನಗೆ ಯಾವುದು ಖುಷಿದು ಫುಡ್ ಎಲ್ಲ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ತಂದು ಕೊಡೋದು, ನನಗೆ ಕೊಡೋದು. They used to come and sit with me. I couldn't hear. I used to close my eyes. I couldn't hear only their voices when I was really at such condition. But slowly, but I was wheelchair bound for a year. ಹಾಗೆ 1 year ನಾನು ಸ್ನಾನ ಸಹ ಮಾಡಲಿಲ್ಲ. For 9 months I didn't take bath, and I just wanted to, I was waiting when I'll take a proper bath, So many things are there. There are lots of things. If I want to discuss, it will take, I can write a book on that, about my experience. ಹಾಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಮ್ಯಾಮ್. ಅಂತಹ ಸಿಚುವೇಶನ್ ಎಲ್ಲ ದಾಟ್ಕೊಂಡು ತಾವು ಬಂದಿದ್ದೀರಾ ಮೇಡಮ್. ಇನ್ನೊಂದು ಕೇಳಲೇಬೇಕು, ಬಹುಶಃ ನಿಮ್ಗೆ ಗೊತ್ತಾಗಿದ್ದು 4th ಸ್ಟೇಜಲ್ಲಿ ಇರಬೇಕಾದ್ರೆ ಇಂತಹ ಒಂದು ಕಾಯಿಲೆ ಇದೆ ಅಂತ, ಬಹುಶಃ ಒಂದು 1st ಸ್ಟೇಜಲ್ಲಿ ಇರಬೇಕಾದ್ರೆ ಏನಾದ್ರೂ ಗೊತ್ತಾಗಿದ್ರೆ ಇದನ್ನ ಕ್ಯೂರ್ ಮಾಡಬಹುದಿತ್ತಾ?
ಹೌದು, definitely I would have been cured. And I see I'm wearing this braces. This is for my support, back support, and without this I'm not able to do my daily routines. Only half an hour I can just manage with a few things, but without this is my support. Actually, this is my support. So without this I'm not able to do any work. And I always think, when I'll be normal, when I'll be going to the shop on my own, I want to travel by auto, but I'm not able. Doctors are not giving me permission to travel by auto and all those things. And there are many things which I feel I'm not so normal enough to do all those routine things which I used to do. I want to dance, I want to, but I'm not able. But whatever it is, I have a new life. I have my family. My husband is a pillar of strength for me. Without him, I don't think so I would have, traveled so long. And my daughter, my loving daughter, she's turning 18 years in a few months. So with all the supports, my mom and all my friends and my singing friends and my chant, that's what I told. I'm practicing Buddhist practice, Nichiren Daishonin philosophy. And this, they have also given me lots of support in every way. So thanks to all of them. ನಿಜ ಮ್ಯಾಮ್, ಅಂದ್ರೆ ಇಂತಹ ಒಂದು ಪರಿಸ್ಥಿತಿ ಬಂದಾಗ ಬರೀ ಒಬ್ರು ಮಾತ್ರ ಸಫರ್ ಆಗೋದಿಲ್ಲ, ಅವ್ರ ಇಡೀ ಫ್ಯಾಮಿಲಿ ಸಫರ್ ಆಗುತ್ತೆ. ನಿಮ್ಗೆ ಆ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬಸ್ಥರು, ಅಂದ್ರೆ ಕುಟುಂಬಸ್ಥರಾಗಿರೋ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ರು? Actually, when I was really, ನನಗೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡಿ ನಾನು ಮನೆಗೆ ಇರುವಾಗ, I was feeling so good. I was not in any social this thing. I didn't have any Facebook account, WhatsApp account. Okay. My husband said, no, you just rest. But I was really feeling bored. And my sister-in-law said, no, you have to, do some activity, Surekha, or else you will be like a couch potato, and, just like this thing, lying down and thinking only about your this thing. So I said, okay. Then finally, I opened my Facebook account. And during that time, I used to hear to all those songs. And one Facebook friend of mine, Sahana Kamath, now she's my bestie. Okay. I just messaged her saying, when you sing, I associate I feel like I'm singing. So immediately this girl, she messaged me, she took my number, and the next day she's in my house. And I was really surprised. Next day she's in my house. And then we chatted about this, and she said, and she's also a very fantastic singer, Sahana Kamath. And then, the rest is history. And my sister Kalpana Naik from Bangalore, she has arranged a Hadu Habba program for me at Ocean Pearl, singing karaoke and all those things. So finally, rest is history. I joined the karaoke club, and I got bunch of friends, singing friends, brothers and sisters, and I enjoyed, and my life turned for good. And and they supported me in every way. So I'm really blessed to have such lot of friends, and and there were many fans. I never thought I would also have some fans when I post my songs and all. So I'm happy. In a way, I'm a mini celebrity. So thank you very much. ಮ್ಯಾಮ್, ಹಾಗೆ ಕೇಳಲೇಬೇಕು, ಈ ನಗುವಿನಲ್ಲಿ ಈ ಹಿಂದೆ ಇತ್ತಲ್ಲ ಒಂದು ನೋವು, ಈ ಒಂದು ಕ್ಯಾನ್ಸರ್ ಅಂದ ತಕ್ಷಣ ದೇಹಕ್ಕೂ ನೋವು, ಜೊತೆಗೆ ಮನಸ್ಸಿಗೂ ನೋವು. ಆ ಒಂದು ಸಂದರ್ಭವನ್ನ ಯಾವ ರೀತಿಯಾಗಿ ನಿಭಾಯಿಸಿದ್ರಿ? ನಿಮ್ಮ ದೇಹದಲ್ಲಿ ಎಷ್ಟು ನೋವಿತ್ತು ಮ್ಯಾಮ್ ಅದು? Pardon me? ಅಂದ್ರೆ ಬಾಡಿಯಲ್ಲಿ ತುಂಬಾನೇ ಪೇನ್ ಇರುತ್ತಲ್ವಾ, ಎಷ್ಟಿತ್ತದು? ಅದು ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಪವಿತ್ರ. ಇಟ್ ವಾಸ್ ಟೂ ಮಚ್, ಮೀನ್ಸ್ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ದಟ್ ವಾಸ್ it was so much pain. It was, I used to cry. Even when I used to sit on the sofa, it took me half an hour to get up from the bed or sofa. I was lying in the bed. My maid would be ringing the bell. I would say, my maid is Mallamma. Today she is famous because of this. I said, Mallamma, naan malagidini, ನೀವು open ಮಾಡಿ ಬನ್ನಿ. I couldn't get up. And my daughter used to say, Mama, what for breakfast tomorrow? I said, I'm not able to walk, dear. And I used to catch the wall and walk. That much in the sense, it was pathetic. And I don't know also what's happened to me. I never, even my dreams, have seen anybody, going through so much pain. So it was really impossible for me. To be really frank, Pavitra, nobody was there at home that day. One day I was sleeping in my bed and I thought I'm going to hang myself. But I didn't have that, strength also to hang myself. So God saved me. So immediately that day I messaged my brother and said, you have to come here. I don't want to live anymore. You come here.
So from that day onwards, then I don't know how that faith, Almighty. I used to chant Hanuman Chalisa, Vishnu Sahasranama, and many people encouraged me, motivated me. So motivation, inspiration, that really helps. Be in touch with your loved ones who are really suffering, even with a small viral fever. Also, call them and ask how are you. Don't neglect your friends or cousins and all. Call them, ask them. More than any financial help for a cancer patient, the more concern when you call them, just ask, how are you, Surekha? How are you feeling? That gives you really immense pleasure, when somebody asks you, how are you? That ಪಾಸಿಟಿವ್ is, ವೈಬ್ಸ್ ಕೊಡುತ್ತೆ, ಇನ್ನೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಲ್ವಾ? it gives you a positive energy. Yes, Exactly. ma'am. ನಿಮ್ಮ ಒಂದು Yeah. ಸ್ಟ್ರೆಂತ್ ಏನಪ್ಪಾ ಅಂದ್ರೆ ನೀವು ನಗ್ನಗ್ತಾ ಇರ್ತೀರಾ, ಮತ್ತೊಬ್ರ ಜೊತೆ Exactly. ಹೊಂದಾಣಿಕೆಯಿಂದ ಇರೋದಕ್ಕೆ ಇಷ್ಟಪಡ್ತೀರಾ. ನಿಜ ಮ್ಯಾಮ್, ನಿಮ್ಮಿಂದ ಕಲಿಯೋದು ಬಹಳಷ್ಟು ಇದೆ, ನಿಮ್ಮಿಂದ ತಿಳ್ಕೊಳ್ಳೋದು ಬಹಳಷ್ಟು ಇದೆ. ಮೇಡಮ್, ನಾವು ಮಾತಾಡ್ಲೇಬೇಕು. ನೀವು ಅಂದ್ರೆ ಈ ಒಂದು ಕಾಯಿಲೆ ಬಂತು ನಿಜ, ಆದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ಸುರೇಖಾ ಪೈ ಅವರು ಹೇಗಿದ್ರು, ಬಂದಾದ್ಮೇಲೆ ನಿಮ್ಮ ಜೀವನ ಯಾವ ರೀತಿಯಾಗಿ ಬದಲಾಯ್ತು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಮಾತಾಡೋಣ. ಒಬ್ರು ಕಾಲರ್ ರೆಡಿದಾರಂತೆ ನಿಮ್ ಜೊತೆ ಮಾತಾಡೋದಕ್ಕೆ. ರೆಡಿನಾ? ಎಸ್. ಹಲೋ ಹಲೋ ಹಲೋ, ನಮಸ್ತೆ. ಯಾರಿದು? ನಮಸ್ತೆ, ಅಮೃತ ಶೆಣೆ ಮಾತಾಡ್ತಾ ಇದ್ದೇನೆ. ಎಸ್ ಮ್ಯಾಮ್, ಏನ್ ಹೇಳ್ತೀರಾ ಸುರೇಖಾ ಪೈ ಅವ್ರ ಬಗ್ಗೆ? ಫಸ್ಟ್ ಹಲೋ ಹೇಳ್ತಾ ಇದ್ದೇನೆ ಸುರೇಖಾ ಪೈಗೆ. ಮ್ಯಾಮ್, ಕೇಳಿಸ್ತಾ ಇದೆ ನಿಮ್ಗೆ? Hello. ಹಲೋ ಹೇಳ್ತಾ ಇದ್ದೇನೆ. ಹಾ, ಹಾ, ಮತ್ತೆ ನಿಮ್ಗೆ ಸಹ ಇವತ್ತು ಹಲೋ. ಹಲೋ, ಗುಡ್ ಆಫ್ಟರ್ನೂನ್ ಮ್ಯಾಮ್, ಹೇಳಿ. ಅವ್ರನ್ನ ಸುರೇಖಾ ಪೈನ ತುಂಬಾ ಫ್ರೆಂಡ್ ಅವರು. ಹಾ ಹಾ, ಅವರನ್ನು ಆಸ್ಪತ್ರೆ ಬೆಡ್ ಅಲ್ಲಿ ನೋಡಿದ್ದೇನೆ. ಈಗ ನಿಮ್ಮ ಕುಡ್ಲದು ಹಾಟ್ ಸೀಟ್ ಅಲ್ಲಿ ನೋಡ್ತಾ ಇದ್ದೇನೆ. ತುಂಬಾ ಖುಷಿ ಮತ್ತೆ ಹೆಮ್ಮೆ ಪಡ್ತಾ ಇದ್ದೇನೆ. ವಾವ್, ಸೂಪರ್ ಸೂಪರ್. ಅವರಿಗೆ ತುಂಬಾ ಇದು ಆರೋಗ್ಯ ಕೊಡ್ಲಿ ದೇವರು, ನೆಮ್ಮದಿ ಕೊಡ್ಲಿ ಅಂತ ಹಾರೈಸುತ್ತೇನೆ. ತುಂಬಾ ಖುಷಿ ಮತ್ತೆ ಹೆಮ್ಮೆ ಆಗ್ತಾ ಇದೆ. ಮತ್ತೆ ನೀವು ಕೊಟ್ಟ ಟೈಟಲ್ ತುಂಬಾ ಸೂಟ್ ಆಗ್ತದೆ ಅವರಿಗೆ. ಅದು ಮೃತ್ಯುಂಜಯ ಟೈಟಲ್, ಇಟ್ ಹೋಲ್ಡ್ಸ್ ಗುಡ್. ಅವರ ಒಂದು ವೀರ ಹೋರಾಟಗಾರ್ತಿ. ತುಂಬಾ ಖುಷಿ ಆಗ್ತಾ ಇದೆ ಅವರ ಬಗ್ಗೆ ಹೇಳಲಿಕ್ಕೆ. ಐ ವಿಶ್ ಆಲ್ ಗುಡ್ ಹೆಲ್ತ್ ಅಂಡ್ ಆಲ್ ದ ಹ್ಯಾಪಿನೆಸ್ ಅಂಡ್ ಆಲ್ ಗುಡ್ ಥಿಂಗ್ಸ್ ಇನ್ ಲೈಫ್. ಇಷ್ಟಪಡ್ತೇನೆ. ನಮಗೂ ಕೂಡ ಅಂದ್ರೆ ಸುರೇಖಾ ಮೇಡಮ್ ಅವ್ರಿಗೆ ಒಂದು ಪಾಸಿಟಿವ್ ಒಂದು ವೈಬ್ಸ್ ನ ಮೂಡಿಸುವಂತಹ ಕಾಲರ್ಸ್ ಬೇಕಾಗಿತ್ತು. ಜೊತೆಗೆ ಆತ್ಮವಿಶ್ವಾಸ ಇನ್ನೂ ಹೆಚ್ಚಬೇಕು ಅವರಲ್ಲಿ, ಅಲ್ವಾ? ಹೌದೌದು, ಹೌದು. ಎಸ್, ಮೇಡಮ್ ಜೊತೆ ಮಾತಾಡೋದಕ್ಕಿದೆ ನಿಮ್ಗೆ. ಹಲೋ, ಹೌದು, ಕೊಡಿ ಮಾತಾಡಿ ಮಾತಾಡಿ. ಹಲೋ Hello, Amrita. Thank you for calling me. I'm very happy to see you here in the hot seat of Nammakutta 24/7. I'd seen you in a hospital's bed. I'm very, very, very happy and feeling very proud that now you're in a very hot seat. So let God give you all the happiness and all the good things in life. Love you a lot. Thank you. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದು ಸಪೋರ್ಟ್ ಹೀಗೆ ಇರ್ಲಿ, ಓಕೆನಾ? Yes. ಎಸ್ ಮ್ಯಾಮ್. ಸುರೇಖಾ ಮ್ಯಾಮ್, ಮಾತಾಡ್ತಾ ಇದ್ವಿ ಈ ಒಂದು ಕಾಯಿಲೆ ಬರೋದಕ್ಕಿಂತ ಮುಂಚಿನ ಸುರೇಖಾ ಪೈ ಅವರು ಹೇಗಿದ್ರು, ಅವರ ಜೀವನ ಹೇಗಿತ್ತು, ಬಂದಾದ್ಮೇಲೆ ಯಾವ ರೀತಿಯಾಗಿ ಬದಲಾವಣೆ ಆಯ್ತು? Actually, I am really a fun-loving person, and I love to joke around and all those things. And actually, I mean, regarding my this thing, I was born and brought up in Mumbai, and I'm a BCom graduate. But finally, I got married to my native place is actually Mangalore. My mom, dad are from Mangalore only, and finally I got married to a guy from Mangalore only, Ganesh Pai. Actually, we are from family belonging to New Chitra Talkies, Rupavani Talkies, actually. Yeah. And then my husband is a businessman, and I used to assist him in his business and all those things, and things were going on. But it was really very difficult for me to adjust to Mangalore life at that time. But now Mangalore is really developed. But as soon as I got married, for me from that Mumbai setup to getting adjusted to Mangalore was really difficult and all. But now I love Mangalore, and I always tell my friends Mangalore is the best, and Bombay is left behind now. But I have a lot of friends in Bombay, and I was born and brought up in an environment just like every people might be seeing Tarak Mehta Ka Ulta Chashma serial. So my where I was brought up, the atmosphere was just like Tarak Mehta Ka Ulta Chashma type of this thing, and my apartment name was Anubhav. So from there I've got lot of Anubhav in my life, lot of experience in my life. And that was the old Surekha. And now you can just see me how I am. I'm enjoying my life even without cancer. With cancer, I'm enjoying my life. ಸೂಪರ್ 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 ಸೂಪರ್. ನಿಜವಾಗ್ಲೂ ಕೂಡ
ಒಳ್ಳೆಯ ಮಾತುಗಳನ್ನ ಆಡಿದ್ರಿ ಮ್ಯಾಮ್. ಕೇಳಬೇಕು, ಮೊದಲು ಕೂಡ ಹಸ್ಬೆಂಡ್ಗೆ ಹೆಲ್ಪ್ಫುಲ್ ಆಗಿದ್ರಿ ಬಿಸ್ನೆಸ್ ವಿಷಯದಲ್ಲಿ, ಇವಾಗ್ಲೂ ಕೂಡ ಕೆಲಸ ಮಾಡ್ತಿದ್ರೆ ಹಾಗೇನೆ? Now I am not helping him in his business, but Okay. now I like to cook because that are the small things which I can do now. Huh. I prepare all my tasty dishes. I love vada pav very much, but I'm really sad that we don't get the pav like in Bombay. I'm missing that Bombay vada pav and all those things. But I love cooking and I love to cook. That is the only thing which I can do now. And I sing on Smule app. That is a very fantastic app for music lovers. And I usually make it a point that I sit for 2 hours in the evening and sing all my favorite songs and post it on FB. That is my ಸಿಂಗಿಂಗ್ ಬಗ್ಗೆ ಮಾತಾಡುವ ನಾವು. ಆದ್ರೆ ಕಾಲರ್ ಒಬ್ರು ರೆಡಿ ಇದಾರಂತೆ. ಮೊದಲಾಗಿ ನಾನೆಲ್ಲ ವೀಕ್ಷಕರು ಕೇಳುವಂತದ್ದು, ಧನಾತ್ಮಕ ಚಿಂತನೆ ಹಾಗೆ ಆತ್ಮವಿಶ್ವಾಸ ಹೆಚ್ಚಿಸುವಂತಹ ಕಾಲ್ಗಳಿದ್ರೆ, ಕರೆಗಳಿದ್ರೆ ಅವ್ರಿಗೆ ಅವಕಾಶ ಇದೆ, ಮಾತನಾಡಬಹುದು. ಎಸ್, ಈಗ ಕಾಲರ್ ಒಬ್ರು ರೆಡಿ ಇದಾರೆ. ನಮಸ್ಕಾರ. ನಮಸ್ಕಾರ ಪವಿತ್ರ. ನಮಸ್ಕಾರ ಮೇಡಮ್, ಯಾರಿದು? ವಿಜಯಲಕ್ಷ್ಮಿ ಬಿಟ್ಲ. ವಿಜಯಲಕ್ಷ್ಮಿ ಮ್ಯಾಮ್ ಎಂಚಲರು, ಹೇಗಿದ್ದೀರಾ? ಕನ್ನಡ ಸಾರಿ. ಸೂಪರ್ ಚೆನ್ನಾಗಿದ್ದೀನಿ. ಓಕೆ. ಕೊಂಕಣಿ ನಾವು ಕೊಂಕಣಿ. ಹಾ, ಕೊಂಕಣಿ ಗೊತ್ತಲ್ಲ ನಿಮ್ಗೆ? ಮೊನ್ನೆ ಮಾತಾಡಿದ್ನಲ್ಲ. ಗೊತ್ತು. ಹೌದೌದು. ಇವರ ಸ್ಟೋರಿ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು, ಹಾಗೆ ಕಾಲ್ ಮಾಡಿದ್ದು. ಏನ್ ಅನ್ಸುತ್ತೆ ಮ್ಯಾಮ್ ಸುರೇಖಪ್ಪ ಅವ್ರ ಬಗ್ಗೆ? ಆದ್ರೂ ಯಾವಾಗ್ಲೂ ನಮ್ಗೆ ಒಂದು ಏನು ಏನೇ ಬಂದ್ರು ಎದುರಿಸಬಹುದು, ಕಾನ್ಫಿಡೆಂಟ್ ಇರ್ಬೇಕು ನಮ್ಗೆ. ಹೌದು, ಮನಸ್ಸಲ್ಲಿ ಕ್ಲೀನ್ ಆಗಿ, ಆಗ ಒಳ್ಳೇದಾಗ್ತದೆ ಅಂತ ಹೇಳಿ ಅವರ ಹತ್ರ ಮಾತಾಡ್ಬೋದಾ? ಮಾತನಾಡಿ. ಹಲೋ. ನಮಸ್ತೆ. ನಮಸ್ತೆ ಸುರೇಖಪ್ಪ. नमस्ते. तू असते मंगळूर की मुंबई? हाँ, तुम्ही असते काही मंगळूर की मुंबई? नहीं मुंबई तो होड जल, बट वर्ल्डिक जाऊन I am in Bangalore settled jala since 20 years actually. So I'm a Bangalorean now. तशी नेचुरल का नाही करताना मग काही आमच्या गेल्या लोक की गंठरानो लोक? I'm all I mean anything you can. कसं कंचे लँग्वेज रूल येतं कन्नड आणि तुम्ही केलं कन्नड ಸ್ವಲ್ಪ ಮಿಕ್ಸ್ಡ್ ಅಸ ಕ್ಯಾಂಗ್ಲಿಷ್ ಲ್ಯಾಂಗ್ವೇಜ್. ಕೊಂಕಣಿ ಉಳ್ಳಾಯ್ತು. ಓಕೆ. ಕೊಂಕಣಿ ಉಳ್ಳಾಯ್ತು. నేను ఇట్లా ఫ్రెండ్ అసలు 70 years చెల్లదు. తివేంటి చేసి ती पाप सांप्रदायिक शिक्षण जाऊन वंचना म्हणलं पाप. हॅलो ऐकत ना? ऐकत. तशी ती पाप ती एक 2 वर्ष बामना तिगल पाप बारीक स्टारी त्यातना त्यावारी मणिपाल आपले हो नडचे करचे अशाही नामालतीने मागे ती बांधली पाप एक वर्ष बामून गेला. आता ती हेल्दी जेवणच तसं येत नाही की तिची शुगर जो कसं ना तशी आता कॅन्सर आपण मस्त बघतच त्याला कितले स्टेज चारी स्टेज आपण म्हणतो तू आता केली तू धैर्यात एदरशील म्युझिक मग काय म्युझिक भारी प्रीती कसले म्युझिक असल्यावर मी कसं असल्या रे विसरतात कसले जारी. ओके. होय थँक्स. ಖುಷಿ ಜಲ್ಲೆ ಫೋನ್ ಕೇಳಲ್ಕತ್ತೀರಿ. ಥ್ಯಾಂಕ್ಸ್, ತುಂಬಾ ಧನ್ಯವಾದ. ವಿಜಯಲಕ್ಷ್ಮಿ ಮ್ಯಾಮ್ ನಾನು ಕೊಂಕಣಿಯಲ್ಲಿ ಮಾತಾಡಿದೆ, ಅವ್ರಿಗೆ ಕನ್ನಡ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ. ನನ್ನ ಫ್ರೆಂಡ್ ಕೂಡ ಒಬ್ರು ಇದ್ದು ಹೀಗಿದ್ದಾರೆ, ಈಗೂ ಕೂಡ ನನ್ನ ಫ್ರೆಂಡ್ಶಿಪ್ ಇದ್ದು ನಾವು ಅವ್ರದ್ದು ಕೂಡ ಈ ತರದ್ದೇ ಕತೆ. ಆದ್ರೂ ಕೂಡ ಅವರು ಆನಂತರ ಅವರಿಗೆ ಏನೂ ಕಷ್ಟ ಆಗ್ಲಿಲ್ಲ ದೇವರದಿಂದ. ಪಾಪ 2 ವರ್ಷ ಅವ್ರು ತಿರುಗಿ ಹೋಗುದಂತ ಮೀನ್ಸಿ ಅವರ ಗಂಡ ಹೋದ್ರು. ಮಕ್ಕಳನ್ನೆಲ್ಲ ದೊಡ್ಡ ಮಾಡಿ ತಂದಾಗಿದ್ದಾರೆ. ಒಬ್ಳು ಮಗಳು ಅಮೆರಿಕದಲ್ಲಿದ್ದಾರೆ, ಒಂದು ಮಗಳು ಮಂಗಳೂರಲ್ಲಿದ್ದಾರೆ. ಹೆಸರು ಹೇಳುದಿಲ್ಲ ನಾನು, ಬೇಸರ ಆಗುದಿಲ್ಲ ಯಾರಿಗೂ. ಹಾಗೆ ಈಗ ಕೂಡ ಅವ್ರು ಹೇಳ್ತಾರೆ ಏನ್ ತೊಂದ್ರೆ ಕೇರೆ ಮಾಡುದಿಲ್ಲ ಈಗ ಅಂತ ಹೇಳಿದ್ರೆ ಅವರು ಹೆಲ್ತಿ ಆಗಿದ್ದಾರೆ. ಎಲ್ಲ ಏನು ಒಂದು ಶುಗರ್ BP ಯಾವ್ದು ಇಲ್ಲ. ಇವರು ನೋಡಿದ್ರೆ ಅವರ ನೆನಪಾಯ್ತು, ಖುಷಿ ಆಯ್ತು, ಹಾಗೆ ಕಾಲ್ ಮಾಡಿದೆ. ದೇವರವ್ರಿಗೆ ಆಯುಷ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ, ಸಂತೋಷವಾಗಿಟ್ಟಿರ್ಲಿ ಯಾವಾಗ್ಲೂ ಅಂತ ಹೇಳಿ. ಎಲ್ರು ಅವ್ರು ಏನೇ ಆದ್ರೂ ಕೂಡ ನಾವು ಸಹಿಸ್ತೇವೆ, ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿ ಮನಸ್ಸಿದ್ರೆ ಏನೇ ರೋಗ ಬಂದ್ರು ಬಿಟ್ಟಾಕೋದಿಲ್ಲ. ಚೆನ್ನಾಗಿ ನಮ್ಗೆ ನಮ್ಮ ಕಾನ್ಫಿಡೆನ್ಸ್ ಇರ್ಬೇಕು. ನಿಜ ಅಲ್ವಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಸುರೇಖಾ ಮ್ಯಾಮ್, ಹಾಗೆ ಭಾರಿ ಚೆನ್ನಾಗಿ ಹಾಡು ಹಾಡ್ತೀರಾ ನೀವು. ಸಿಂಗಿಂಗ್ ಒಂದ್ಸಲ ಒಂದ್ ಸಾಂಗ್ ಕೇಳಿದ್ವಿ. ರೀಸೆಂಟ್ ಆಗಿ ಕಾರ್ಗಿಲ್ ವಿಜಯ ದಿವಸದ ಅವತ್ತು ಒಂದು ಸಾಂಗ್ ಅನ್ನ ಅಪ್ಲೋಡ್ ಮಾಡಿದ್ರಿ, ಅದು ವೈರಲ್ ಬೇರೆ ಆಗಿತ್ತು ಅಲ್ವಾ? ನಮ್ಗೊಂದ್ಸಲ ಆ ಸಾಂಗ್ ಹಾಡ್ಬೋದಾ? ಎಸ್.
जरा याद करो कुर्बानी. ಜೈ ಹಿಂದ್. ಜೈ ಹಿಂದ್. ನಿಜ ಮ್ಯಾಮ್, ಈ ಸಂಗೀತಕ್ಕೆ ಎಂತಹ ಕಾಯಿಲೆಯನ್ನು ಬೇಕಾದ್ರೂ ಗುಣ ಮಾಡುವಂತಹ ಶಕ್ತಿ ಇದೆ ಅಂತೆ. ನೀವು ಈ ಸಂಗೀತ ಯಾವಾಗಿಂದ ಕಲ್ತ್ರಿ? ಮೊದಲೇ ಅಂದ್ರೆ ಬಾಲ್ಯದಿಂದ ಕಲಿತ್ರ ಅಥವಾ ಈ ಒಂದು ಸಂದರ್ಭ ಏನು ಬಂತು ಆ ನಂತರದಲ್ಲಿ ಏನಾದ್ರೂ ಕಲಿತ್ರ? ಯಾವ ರೀತಿಯಾಗಿ ನಿಮ್ಗೆ ಇದು ಸಹಕಾರಿ ಆಯ್ತು? Can you repeat the question, ma'am? Sorry. ಮ್ಯಾಮ್, ಸಿಂಗಿಂಗ್ ತುಂಬಾ ಚೆನ್ನಾಗಿ ಹಾಡ್ತೀರಾ. ಇದನ್ನ ಕಲ್ತಿದ್ದು ಯಾವಾಗ ಅಂತ? Actually, ನಾನು ಕಲೀಲಿಲ್ಲ music. Actually, from childhood, my uncle, we all, I mean, I was a Kamath before, now I'm Pai. So before my marriage, all my families, all are, great singers. And I was one of them. I was one of the singers who was untrained. But most of my cousins are really good singers here. And from that, and my uncle, Mr. Jayant Kamath, he is truly inspiring and my guru to me. And with him, I used to sing all the, old songs and all those things and bhajans and all. My dad, he was a fan of ABBA and all those things. So right from childhood, we all were, fans of music. So this was my, inspiration to sing right from this thing. Yeah. ಎಸ್ ಮ್ಯಾಮ್, ನಾನು ಆಗ್ಲೇ ಹೇಳಿದೆ, ಸಂಗೀತ ಅನ್ನೋದಕ್ಕೆ ಎಂತಹ ಕಾಯಿಲೆಯನ್ನ ಬೇಕಾದ್ರೆ ದೂರ ಮಾಡುವಂತಹ ಒಂದು ಶಕ್ತಿ ಇದೆ ಅಲ್ವಾ? ನಿಮ್ಗೆ ಇದು ಎಷ್ಟು ಹೆಲ್ಪ್ಫುಲ್ ಆಯ್ತು? Actually, after marriage, my singing was totally stopped. I was fully in my, my married life, where taking care of kids, taking care of my child and my supporting my husband in business, and also the music took a back seat. Only when I used to listen in the TV, I used to just sing. But that's what I said. This cancer, I can be in a way thankful to cancer also. Because of this cancer, I thought my talent of singing, it came out. My friend, told you, she met me. My sisters all encouraged me that you should sing. And luckily enough, there was a good karaoke club here, and I started preparing songs and also looking forward when I'll go and sing and all those things. So, that was my journey. Then I used to, people used to invite us for all the programs and all for singing and all. And there was a big program in town hall, which was held for me. So that way I used to sing, and many programs I've attended for singing and all. People liked, people started calling me personally, saying, you sing well. And that boosted me. Then I really thought, yeah, I'm a great singer, So that way, so I'm really happy singing. And that will be with me till my last breath. The music therapy is the best for everyone. Listening, singing, whatever it is. ಮ್ಯಾಮ್, ನೀವು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಒಂದು ನಿಮ್ಮ ಆತ್ಮಬಲ ಕಾರಣ ಆದ್ರೆ, ಇನ್ನೊಂದು ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಇದಾರಲ್ಲ, ನಿಮ್ಗೆ ಯಾವತ್ತು ಬೆಂಬಲವಾಗಿರೋರು, ನಿಜವಾಗ್ಲೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮಾತನಾಡೋರ ಇದ್ರೆಲ್ಲ ಬಗ್ಗೆ ಒಬ್ರು ಕಾಲರ್ ಹಿಡಿದಾರಂತೆ. ಹಲೋ ಹಲೋ ಹಲೋ, ನಮಸ್ತೆ. ಯಾರಿದು? ನಮಸ್ತೆ, ಕವಿತಾ ಮಂಗಳೂರಿನಿಂದ. ಕವಿತಾ ಅವರು? ಹೌದು ಮೇಡಮ್, ಮೊದಲನೇದಾಗಿ ನಿಮ್ಗೆ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ಯಾಕಂದ್ರೆ ಈಗ ಈ ಕೋವಿಡ್ ದಿನದಲ್ಲಿ ನಾವು ಟಿವಿ ಆನ್ ಮಾಡಿದ ತಕ್ಷಣ ಸ್ವಲ್ಪ ಭಯಾನಕ ನಮ್ಗೆ ನ್ಯೂಸ್ ನೋಡ್ಲಿಕ್ಕೆ ಸಿಗೋವಾಗ ನೀವು ನಮ್ಮಲ್ಲಿ ಜಾಗೃತಿ ಹುಟ್ಟಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಗುಮುಖದ ಸುರೇಖಾ ಪೈ ಅವರನ್ನು ತೋರಿಸಿಕೊಳ್ತಾ ಇದ್ದೀರಿ. ಆದ್ರಿಂದ ನಿಮ್ಗೆ ಕೃತಜ್ಞತೆ. ಥ್ಯಾಂಕ್ ಯು ಮ್ಯಾಮ್. ಏನ್ ಅನ್ಸುತ್ತೆ ಸುರೇಖಾ ಪೈ ಅವರನ್ನ ನೋಡಿದಾಗ, ಅವರ ಒಂದು ಕಥೆಯನ್ನ ಕೇಳಿದಾಗ, ಅವರ ಶಕ್ತಿ ನೋಡಿದಾಗ? ಅವರ ಶಕ್ತಿಯನ್ನು ನೋಡಿದಾಗ ನಾನೇನು ಅಂದುಕೊಂಡೆ ಅಂದ್ರೆ, ಅವರು ಮುಗುಳು ನಗೆಯ ಒಡತಿ. ಬಹುಶಃ ಕ್ಯಾನ್ಸರ್ ಅವರ ಮುಗುಳು ನಗೆಯನ್ನು ನೋಡಿ ನಾಚಿ ಓಡಿ ಹೋಗಿದೆ ಏನೋ ಅಂತ ಅನ್ನಿಸ್ತಾ ಇದೆ ನನಗೆ. ನಿಜ. ಆಯ್ತು, ನನಗೆ ಸುರೇಖಾ ಪೈ ಅವರೊಂದಿಗೆ ಒಂದೇ ಒಂದು ಪ್ರಶ್ನೆ ಇದೆ. ಸುರೇಖಾ ಪೈ ಅವರೇ, ನಮಸ್ತೆ. ನಮಸ್ತೆ ಅಕ್ಕ. ಶೀಸ್ ಮೈ ಎಲ್ಡರ್ ಸಿಸ್ಟರ್ ಕವಿತಕ್ಕ. ಓಕೆ, ಥ್ಯಾಂಕ್ ಯು. ಮತ್ತೆ ಸುರೇಖಾ ಪೈ ಅವರೇ, ಬಹುಶಃ ಈ ಸಮಯದಲ್ಲಿ ನೀವು ಹಿಂದಿನ ದಿನಗಳಿಗಿಂತ ನಿಮ್ಮ ಮಗಳನ್ನು ನಾವು ನೋಡಿದ್ದೇವೆ. ಹಿಂದಿನಿಂದಲೂ ಅವಳು ನಿಮ್ಮ ತರಾನೇ ಇದ್ಲು, ಯಾವತ್ತೂ ಖುಷಿಯಾಗಿರೋವಳು. ಆದರೆ ಅಂದಿನಿಂದ ಇಂದಿನವರೆಗೆ ನೀವು ನಿಮ್ಮ ಮಗಳಲ್ಲಿ ಯಾವ ತರಹದ ಬದಲಾವಣೆಯನ್ನು ನೋಡಿದ್ದೀರಿ? Actually, my daughter, she'll be turning 18, but she was a very disturbed child, Akka, and that time when I was diagnosed with cancer. And she really didn't know what was happening around her. And she used to get and people used to talk to her saying, you should not do this to your mama, you should be very good girl, you should this thing, that thing. And she was very small at that time, and she was totally dependent on me.
So every night when I used to sleep, I used to think, I used to think whether tomorrow I'll be alive or not, that things. And I always assume what will happen of my what will happen to my daughter. And the next morning when I wake up and open my eyes and my daughter is in front of me asking me to put her plates for going to school and all, that was really a touching moment for me, that I'm alive and for my daughter, and I mean it's a small happiness in my life which really even my I don't have much of any dreams and all those things, but my only dream is I should survive, I should be a part of my daughter's call as her marriage is secondary, she should settle down in life, and then her marriage, I should survive until that is my but I'm going to fight, nothing is going to happen to me. I'm a fighter, but still these are my dreams for my daughter, and she is really a changed girl now. She helps me a lot, and thank you, Kavataka. I'm getting emotional. You are mutual supporters actually. She supports you and you play with her like a small girl. So I actually appreciate you for that. We are friends. Yes. Yeah. Madam? Yeah, thank you. Hello? Thank you so much. Okay. Thank you, Kavitaka. ಮೇಡಮ್, ನಿಮ್ಗೆ ಏನೂ ಆಗೋದಿಲ್ಲ, ನೀವು ಯಾವತ್ತಿಗೂ 100 ವರ್ಷದ ಕಾಲ ಹೀಗೆ ನಗ್ನಗ್ತಾ ಬಾಳ್ತೀರಾ, ಆಯ್ತಾ? ನಿಜವಾಗ್ಲು ಆ ಒಂದು ಸ್ಥೈರ್ಯ ನಿಮ್ಮಲ್ಲಿ ಇರ್ಲಿ. ಹಾಗೆ ನನ್ನ ಮ್ಯಾಮ್ ಕೇಳೋದಾದ್ರೆ, ಈಗ ಇಷ್ಟೊಂದು ಲವಲವಿಕೆಯಿಂದ ಇರೋದಕ್ಕೆ ನಿಮ್ಮ ಡೈಲಿ ರೊಟೀನ್ ಅಂದ್ರೆ ದಿನಂಪ್ರತಿ ನೀವು ಏನೆಲ್ಲ ಮಾಡ್ತೀರಾ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಏನ್ ಮಾಡ್ತೀರಾ ಒಂದು ದಿನ ಪೂರ್ತಿಯಾಗಿ? ಡೈಲಿ ರೊಟೀನ್ ಹೇಗಿರುತ್ತೆ ನಿಮ್ದು? Daily routine is just like a normal person. I wake up in the morning, ನಮ್ ದೇವರ ಪೂಜೆ ಎಲ್ಲ ಮಾಡಿ ದೇವರ ಹತ್ರ ನಾನು ಇದು ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದು ಫಸ್ಟ್ ದೇವರ ಹತ್ರ ನಾನು ಮಾತಾಡ್ತೇನೆ. I have a conversation with God that today, thank you that today, today should be the best day for me, and you should guide me. And ಏನ್ ನಾನ್ ತಪ್ಪು ಮಾಡಿದ್ರೆ ನನ್ಗೆ ನೀವು unknowingly, knowingly, if I've hurted somebody, ನೀವು ನನ್ಗೆ ಕ್ಷಮಿಸಬೇಕು. And you should, never leave me. I've surrendered to you. Daily I tell him I'm surrendered to you, and whatever good, bad, whatever it is my God. And daily while I go to sleep also, that is the same prayer. Thank you God for the world so sweet. Thank you God for the birds that sing. Thank you God for the food we eat. Thank you God for everything. This is my prayer before I sleep. And in between, my cooking, my singing, my fighting with my daughter, and having panchadik with my husband. Panchadik is he just we discuss all the small things. He tells me this happened, he met me, she met me, and all those things. And these are the small happiness in my life. I don't want any more happiness rather than my husband's, my daughter's happiness. And all my friends who should be in touch with me, call me, they say, Sureka, I love you. That is enough for me. Wow. ಮ್ಯಾಮ್, ಹಾಗೆ ಕೇಳೋದಾದ್ರೆ ಆಹಾರ ಕ್ರಮ ಅಂದ್ರೆ ಈ ಫುಡ್ ಅಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಕೊಂಡಿದ್ದೀರಾ, ಹೇಗೆ? Food ಅಲ್ಲಿ actually I don't have any food restrictions for me, especially in my case. I have been told that I can eat anything, nothing like that. So but I'm not so much of anything which I like, I don't eat in because I like it, I eat it, nothing. Everything is in limit which I have, but I make it a point. I have lemon juice with hot water, that is for cancer people, ginger water and haldi doodh and all those things which are home remedies, which are really good. Hot water, drink as much water, ample water intake should be there. These are the simple things which people should follow, and rest, it depends upon people to people. And luckily I'm not a diabetic and I don't have BP and all those things. So it helps me a lot. I can have anything. Yeah. ನೀವು ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮೂಡಿಸ್ತೀರಾ ಅಂತ ಕೇಳ್ಪಟ್ವಿ. ಹಾಗೆ ನಿಮ್ಮಿಂದ ಇನ್ಸ್ಪೈರ್ ಆಗಿರೋರು ಯಾರಾದ್ರೂ ಇದ್ದಾರಾ? ಯಾವ ರೀತಿಯಾಗಿ ನೀವು ಜಾಗೃತಿಯನ್ನ ಮೂಡಿಸ್ತೀರಾ ಅವ್ರಿಗೆ? ಆಕ್ಚುಲಿ ಹಾಗೆ ಇನ್ಸ್ಪೈರ್ ಆಗಿ ತುಂಬಾ ಜನ ನನ್ಗೆ ಫೋನ್ ಮಾಡಿ ಹೇಳ್ತಾರೆ ಕಿ ಮೇಡಮ್ ನೀವು ನಮ್ದು ಯು ಆರ್ ಅವರ್ ಇನ್ಸ್ಪಿರೇಷನ್ ಅಂಡ್ ಆಲ್ ದೋಸ್ ಥಿಂಗ್ಸ್, ಬಿಕಾಸ್ ದೇರ್ ಆರ್ ಫ್ಯೂ ಪೀಪಲ್ who really want to give up in the second stage only, because their relatives call me and say ki she's left hope and all, she doesn't want to survive and all, and they show my singing photos, my any of my videos and all when I sing and whatever it is,
and they show it to her and they say, see, she's so, happy-go-lucky, and she's not, taking any tensions and all those things. So seeing my video and all those things, they get some hope. She's, I can see her, she's smiling, she's happy. So why not? So that way. So many people, call me personally and tell me, Surekha, please call them and talk to them. They are really depressed in life for cancer and all. And I make it a point to talk to them and cheer them up. ಎಸ್ ಮ್ಯಾಮ್, ನೀವು ಹೇಳ್ತಾ ಇರುವಂಥದ್ದು, ನೀವು ಕ್ಯಾನ್ಸರ್ ವಿರುದ್ಧ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀರಾ. ಆದರೆ ನಿಮ್ಮ ಮಾತುಗಳಾಗಿರ್ಬೋದು ಅಥವಾ ನೀವು ಇರುವಂತಹ ರೀತಿ ಆಗಿರ್ಬೋದು, ಪ್ರತಿಯೊಂದು ಜೀವನದಲ್ಲಿ ಯಾರಾದರೂ ಒಂದು ತುಂಬಾನೇ ನೊಂದಿದ್ರೆ ಅಂಥವರಿಗೆ ಒಂದು ಆದರ್ಶವಾಗಿರುತ್ತೆ. ಎಸ್, ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ, ಅಂದ್ರೆ ಬಹಳ ನೊಂದಿರೋರಿಗೆ ಒಂದು ಜಾಗೃತಿ ಮೂಡಿಸೋದಾದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಜಾಗ್ರತೆ, ದಟ್ಸ್ ಅದೇ ಹೇಳಿದೆ ನಾವು. ಮೇನ್ ಥಿಂಗ್ ಇಸ್ ವಿ ಹ್ಯಾವ್ ಟು ಬಿ ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್. ನೀವು ಅದೇ ಆಲೋಚನೆ ಮಾಡಿ ಕೂತ್ಕೊಳ್ಬೇಡ ಕಿ ಐ ಆಮ್ ಸಿಕ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಬಿ ಆಕ್ಟಿವ್. ನೀವು ನನ್ಗೆ ಸೌಕಿಲ್ಲ ಅಂತ ಮಲಗಿದೆ, ಯು ಬಿಕಮ್ ರಿಯಲಿ ಮೋರ್ ಸಿಕ್ ಅಂಡ್ ಆಲ್ ದಿಸ್. ಬಿ ಆಕ್ಟಿವ್, ಡೂ ವಾಟ್ ಎವರ್ ಲೈಫ್ ಮೇಕ್ ಯು, if you want to watch serials, you watch. If you want to read books, you read. But keep yourself busy. Just keep it a point of view. Few hours you take very nice ample sleep. But rest you take, be happy. Give a call to your loved ones. Talk to them, laugh with them, and all those things. So that is the simple funda which I follow. And everybody can follow that. ಸೂಪರ್. ಹಾಗೆ ಮ್ಯಾಮ್, ಇನ್ನೊಂದು ಮಾತಿದೆ, ಯೋಗ ಧ್ಯಾನದ ಮೂಲಕ ಕೂಡ ಕ್ಯಾನ್ಸರ್ ಅನ್ನ ತೊಲಗಿಸಬಹುದು ಅಂತ. ನೀವೇನಾದ್ರೂ ಯೋಗ ಅಥವಾ ಧ್ಯಾನ ಏನಾದ್ರೂ ಮಾಡ್ತೀರಾ? That's what I told you. Yoga, actually, I'm not able to do rigorous yoga because of my health condition. Because as I told you, it's been spread to my spine. But I do simple yoga like Anulom Vilom and breathing exercises. Few pranayams I do. And that's it. That I just make it a point. Yeah, that's a simple yoga. This thing I do. Yes, Surekha ma'am. But yoga, pranayam will be really helpful for all those people who really can afford to do yoga on a full-fledged basis. It really, for even the normal human being, yoga is the best thing, I think. So, I mean, everybody suggests yoga and pranayam nowadays. ಮ್ಯಾಮ್, ಈಗ ಸಾಕಷ್ಟು ಹೇಳಿದ್ರಿ, ನೀವು ದೇವರ ಮೇಲೆ ಭಾರ ಹಾಕಿದ್ದೀನಿ, ದೇವರು ನನಗೆ ಸಪೋರ್ಟ್ ಆಗಿದ್ದಾರೆ, ಪ್ರತಿದಿನ ಎದ್ದು ದೇವರ ಹತ್ರ ನಾನು ಪ್ರೇ ಮಾಡ್ತೀನಿ ಅಂತ. ಇದೇ ರೀತಿಯಾಗಿ ಜೊತೆಗೆ ನಿಮ್ಮ ಒಂದು ಕೆಲವು ಕೆಲಸಗಳಾಗಿರ್ಬೋದು, ಸಂಗೀತ ಆಗಿರ್ಬೋದು, ಅಥವಾ ನೀವು ಫ್ಯಾಮಿಲಿ ಜೊತೆ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರೋ ಎಲ್ಲರೂ ಕೂಡ ನಿಮ್ಗೆ ಒಂದು ದೊಡ್ಡ ಹೋಪ್ ಆಗಿದ್ದಾರಲ್ವಾ. ಇದೇ ರೀತಿಯಾಗಿ ಎಲ್ರಿಗೂ ಸಿಗೋದಿಲ್ಲ ಇದು. ಕೆಲವೊಬ್ರು ಒಂಟಿಯಾಗಿ ಅವರ ಒಂದು ಕಷ್ಟವನ್ನ, ಆ ಕಷ್ಟದೊಂದಿಗೆ ಅವರು ಮುನುಗ್ತಾ ಇರ್ತಾರೆ. ಸೊ ಅಂತವರಿಗೆ ಒಂದು ಧೈರ್ಯ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕೊನೆಯದಾಗಿ ನಾನು ಕೇಳ್ತಾ ಇರುವಂತದ್ದು. So this will be only in Kannada. Nan bardi kottide. I can baya. Okay. It is Kannada gade ಮಾತು. ದೃಢ ನಿಶ್ಚಯವಿದ್ದರೆ ಜಯಿಸಲಾಗದ ಯುದ್ಧ ಯಾವುದು ಇಲ್ಲ ಎಂಬ ಆಶಾವಾದಿ ಚಿಂತನೆ ಏನು ನನ್ನ ಮೆದುಳಿಗೆ ಉಣ್ಣಿಸುತ್ತಾ ಇದ್ದೆ. I think so you can translate it. So this is my positive thought which has helped me to fight and battle against cancer. ಎಸ್, ಎಲ್ರು ಕೂಡ ಅದೇ ರೀತಿಯಾಗಿ ಧೈರ್ಯದಿಂದ ಇರ್ಬೇಕು ಅಂತ ಹೇಳ್ತೀರಾ. ಆತ್ಮವಿಶ್ವಾಸನೇ ಬಲ ಅಲ್ವಾ? ಎಸ್ ಮ್ಯಾಮ್. ಹಾಗೆ ಸುರೇಖಾ ಮ್ಯಾಮ್, ಎಸ್, ಡೋಂಟ್ ಲೂಸ್ ಹೋಪ್. ಎಸ್ ಮ್ಯಾಮ್. ಹಾಗೆ ನಿಮ್ ಜೊತೆ ಇಷ್ಟು ಹೊತ್ತು ಮಾತನಾಡಿ ನಮ್ಗಂತೂ ಬಹಳ ಖುಷಿ ಆಯ್ತು. ಬಹಳ ಮಂದಿಗೆ ಇದು ಇನ್ಸ್ಪೈರ್ ಆಗುತ್ತೆ. ಬಹಳ ಮಂದಿಗೆ, ಅಂದ್ರೆ ನಾವು ಅವಾಗ್ಲೇ ಹೇಳಿದ್ವಿ, 4th ಸ್ಟೇಜ್ ಆದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಸಣ್ಣ ಒಂದು ಸಿಂಪ್ಟಮ್ಸ್ ಬಂದ ತಕ್ಷಣ ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಬಹುಶಃ ಈ ಒಂದು ಕಾಯಿಲೆಯಿಂದ ನಾವು ಪಾರಾಗಬಹುದು. ನಿಮ್ಮ ಒಂದು ಈ ಮಾತು ಬಹಳಷ್ಟು ಮಂದಿಗೆ ಗೊತ್ತಾಗಿರುತ್ತೆ, ಇದರಿಂದ ತುಂಬಾ ಮಂದಿ ಇನ್ಸ್ಪೈರ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಥ್ಯಾಂಕ್ ಯು ನಮ್ಮ ಕುಡ್ಲಾ ಚಾನೆಲ್. ಥ್ಯಾಂಕ್ ಯು ಪ್ರತೀಕ್ಷಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಗು ಇದೇ ರೀತಿಯಾಗಿರ್ಬೇಕು ಮ್ಯಾಮ್ ಯಾವತ್ತು. ಎಸ್, ನಾವು ಅದೇ ವ್ರತ ಕೂಡ, ಥ್ಯಾಂಕ್ ಯು ವೆರಿ ಮಚ್. ಎಸ್, ನಾವು ಅದೇ ವ್ರತ ಅದನ್ನೇ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಕೇಳಿದ್ವಿ ಸುರೇಖಾ ಪೈ ಅವರ ಮಾತನ್ನ. ಎಂತಹ ಒಂದು ಆತ್ಮವಿಶ್ವಾಸ, ಆತ್ಮಬಲ ಅವರ ಹತ್ರ ಇದೆ ಅಂದ್ರೆ, ಎಸ್, ಡಾಕ್ಟರ್ ಕೂಡ ಒಂದು 6 ತಿಂಗಳು ಒಂದು ಗಡುವನ್ನ ಕೊಟ್ಟಿದ್ರು. ಆದ್ರೆ ಅವರು 4 ವರ್ಷದಿಂದ ಅದೇ ಉತ್ಸಾಹ ಹುಮ್ಮಸ್ಸಿನಿಂದ ಏನನ್ನು ಬೇಕಾದ್ರೂ ನಾನು ಜಯಿಸಬಲ್ಲೆ
ಅನ್ನೋ ಒಂದು ಹುಮ್ಮಸ್ಸಿನಿಂದ ಬದುಕ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ದೃಢ ನಿಶ್ಚಯ ಎಲ್ಲರಲ್ಲೂ ಕೂಡ ಇರಲೇಬೇಕು. ನಾವು ಇನ್ನೊಂದು ವಿಷಯ ಹೇಳಬೇಕು, ಹೆಣ್ಮಕ್ಳ ಬಗ್ಗೆ ಹೇಳೋದಾದ್ರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಇಡೀ ವಿಶ್ವದಲ್ಲೇ ಒಂದು ಅತಿ ಮಾರಕವಾದ ಕಾಯಿಲೆ. ಫಸ್ಟ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಒಂದು ಸಿಂಪ್ಟಮ್ಸ್ ಇದ್ರೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು. ಇಲ್ಲದೇ ಇದ್ರೆ 4th ಸ್ಟೇಜ್ ಅಲ್ಲಿ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಮುಂದಿನದ್ದು ದೇವರಿಗೆ ಬಿಟ್ಟದಂತಾನೆ ನಾವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಯಾವುದೇ ಇದ್ರು ಅಪಾಯಕ್ಕೆ ಆಹ್ವಾನ ತಂದುಕೊಳ್ಳೋದು ಬೇಡ, ಎಲ್ಲನೂ ಕೂಡ ಮೊದಲೇ ಕ್ಯೂರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.